ಕೆಲವೇ ಕ್ಷಣಗಳಲ್ಲಿ ಡಿ ಬಾಸ್ ಅಂದ್ರೆ ದರ್ಶನ್ ಅವರ ಪರವಾಗಿ ಇಷ್ಟು ದಿನ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರಲ್ಲ, ಈಗ ಎಸ್.ಪಿ.ಪಿ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ಪ್ರತಿವಾದವನ್ನ ಮಂಡಿಸಲಿದ್ದಾರೆ. ಕಾರಣ ಸಿ.ವಿ. ನಾಗೇಶ್ ಅವರು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೆಲ್ಲವೂ ಕೂಡ ಸುಳ್ಳು, ಎಲ್ಲ ಸುಳ್ಳು ದಾಖಲಾತಿಗಳನ್ನ, ಸುಳ್ಳು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ ಅಂತ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರ ವಕಾಲತ್ ವಹಿಸಿ ವಾದ ಮಂಡನೆ ಮಾಡಿದ್ರು. ಇವತ್ತು ಇರೋದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರ ಪ್ರತಿವಾದ ಹೇಗಿರಬಹುದು ಅನ್ನುವಂತಹ ಕುತೂಹಲ. ಬೇಲ್ಗೆ ಬ್ರೇಕ್ ಹಾಕಬಹುದಾ ಪ್ರಸನ್ನ ಕುಮಾರ್ ಅನ್ನುವಂತಹ ಕುತೂಹಲ ಇದೆ. ಇವತ್ತು ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರ ವಾದ ಬಾಕಿ ಇದೆ. ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಪ್ರತಿವಾದದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಬೇಲ್ ಸಿಗಬಾರದು ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ. ಡಿ ಬಾಸ್ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇರುವಂತಹ ದಿನ ಇವತ್ತು. ಕಾರಣ ಇವತ್ತಾದ್ರೂ ಡಿ ಬಾಸ್ ಭವಿಷ್ಯ ನಿರ್ಧಾರ ಆಗುತ್ತಾ, ರಿಲೀಫ್ ಸಿಗಬಹುದಾ, ಜೈಲಿಂದ ಆಚೆ ಬರ್ತಾರಾ ಅಂತ. ಬಟ್ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ಇವತ್ತು ಪ್ರತಿವಾದ ಮಂಡನೆ ಮಾಡಲಿದ್ದಾರೆ. ಯಾವ ರೀತಿ ಇರುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ಪೊಲೀಸರ ತನಿಖೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸಿ.ವಿ. ನಾಗೇಶ್ ಅವರು. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಸಾಕ್ಷ್ಯಗಳು, ಅಂಶಗಳ ಬಗ್ಗೆ ಕೂಡ ತಕರಾರು ಎತ್ತಿದ್ದಾರೆ. ಎಲ್ಲವೂ ಕೂಡ ಸುಳ್ಳು, ನಕಲಿ ದಾಖಲಾತಿಗಳು, ನಕಲಿ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡಲಾಗಿದೆ, ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಇವತ್ತು ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಪ್ರಸನ್ನ ಕುಮಾರ್ ಅವರ ವಾದ ಇದೆ. ಬಹಳ ಕುತೂಹಲ ಇರೋದು ನಟ ದರ್ಶನ್ ಅವರಿಗೆ ಬೇಲ್ ಸಿಗಬಹುದಾ. ಕಾರಣ ಬಹುತೇಕರು ಅಂದ್ಕೊಂಡಿರೋದು ಸಿ.ವಿ. ನಾಗೇಶ್ ಅವರ ವಾದ ಕೇಳಿದ ತಕ್ಷಣ ಅವರ ಅಂಧ ಅಭಿಮಾನಿಗಳು ಬಹಳ ಖುಷಿಯಾಗಿದ್ದಾರೆ, ಬಾಸ್ ಆಚೆ ಬಂದ್ಬಿಡ್ತಾರೆ ಅಂತ. ಬಟ್ ಇವತ್ತು ಪ್ರಸನ್ನ ಕುಮಾರ್ ಅವರ ಪ್ರತಿವಾದ ಹೇಗಿರುತ್ತೆ, ನಿಜಕ್ಕೂ ದರ್ಶನ್ ಅವರಿಗೆ ಬೇಲ್ ಸಿಕ್ಬಿಡುತ್ತಾ, ರಿಲೀಫ್ ಸಿಗುತ್ತಾ, ಆ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಡಿ ಗ್ಯಾಂಗ್ಗೆ ಇಂದು ಡಿಸೈಡಿಂಗ್ ಡೇ. ದಾಸನಿಗೆ ಜಾಮೀನು ಸಿಗುತ್ತಾ ಇಲ್ವಾ? ಬಳ್ಳಾರಿ ಜೈಲಲ್ಲಿರುವ ದರ್ಶನ್ಗೆ ಜಾಮೀನಿನದ್ದೇ ಚಿಂತೆಯಾಗಿದೆ. ಇವತ್ತಾದ್ರೂ ಬೇಲ್ ಸಿಗುತ್ತಾ ಇಲ್ವಾ ಅಂತ ಆತಂಕದಲ್ಲಿದ್ದಾನೆ. ಈಗಾಗಲೇ ಕೋರ್ಟ್ನಲ್ಲಿ ಕಾಟೇರನ ಜಾಮೀನಿಗಾಗಿ ಚರ್ಚೆ ನಡೀತಾ ಇದ್ದು, ಸಿ.ವಿ. ನಾಗೇಶ್ ಪ್ರಬಲ ವಾದವನ್ನ ಮಂಡಿಸಿದ್ದಾರೆ. ನಾಗೇಶ್ ವಾದ ಆಲಿಸಿದ ಕೋರ್ಟ್ ಮುಂದಿನ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿತ್ತು. ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ಕುರಿತು ಮತ್ತೆ ವಾದ ಪ್ರತಿವಾದ ನಡೆಯಲಿದ್ದು, ಇವತ್ತಾದ್ರೂ ಬೇಲ್ ಸಿಗುತ್ತಾ ಅಂತ ಟೆನ್ಷನ್ ನಲ್ಲಿ ಕಾಯ್ತಾ ಇದ್ದಾನೆ. ಈ ಮಧ್ಯೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರಣೆ ಕೂಡ ಇವತ್ತೇ ನಡೆಯಲಿದೆ. ಇವತ್ತು ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ವಾದ. ಇವತ್ತು ಒಂದಲ್ಲ ಎರಡಲ್ಲ 6 ಜನ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್, ಪವಿತ್ರ ಗೌಡ, ಅನುಕುಮಾರ್, ಪ್ರದೋಷ್, ಲಕ್ಷ್ಮಣ್, ಜಗದೀಶ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ವಾದ ಮಂಡಿಸುವ ಸಾಧ್ಯತೆ ಇದೆ. ಈ ವೇಳೆ ಆರೋಪಿಗಳಿಗೆ ಜಾಮೀನು ನೀಡದಂತೆ ವಾದ ಮಂಡಿಸಲಿದ್ದಾರೆ. ದರ್ಶನ್ ಪರ ಸಿ.ವಿ. ನಾಗೇಶ್, ಪವಿತ್ರ ಪರಂತೆ ಸಿ.ವಿ. ನಾಗೇಶ್ ಅವರು ಮೊದಲ ಅಂಶವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಜೂನ್ 10ರಂದೇ 3 ಸರೆಂಡರ್ ಆಗಿದ್ರು. ಮತ್ತೊಂದು ಪಾಯಿಂಟ್ ಅನ್ನ ಗಮನಿಸಬೇಕು, ಜೂನ್ 12ರ ತನಕ ಕೂಡ ಪೊಲೀಸರು ಮಹಜರಿಗೆ ಹೋಗಿಲ್ಲ. 3 ಬಂದು ಸರೆಂಡರ್ ಆದ್ರು, ಇಲ್ಲ ನಾವೇ ಕೊಲೆ ಮಾಡಿದ್ದೀವಿ ಅಂತ. ಆದ್ರೆ 12ರ ತನಕ ಕೂಡ, ಅಂದ್ರೆ 2 ದಿನಗಳ ತನಕ ಸ್ಪಾಟ್ ಮಹಜರೇ ಆಗಿಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಮಾಡ್ಲೇ ಇಲ್ಲ ಪೊಲೀಸರು ಅನ್ನುವಂಥ ಅಂಶವನ್ನ ಮುಂದಿಟ್ಟಿದ್ದಾರೆ. ಎರಡನೇ ಅಂಶ ನಾವು ಗಮನಿಸಬೇಕು, ನಟ ದರ್ಶನ್ ಎಲ್ಲೂ ಕೂಡ ಶೂ ಧರಿಸಿದ್ದೆ ಅಂತ ಹೇಳ್ಕೊಂಡಿಲ್ಲ. ಅವರು ಪೊಲೀಸರ ತನಿಖೆಯ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ ಕೂಡ ಅದನ್ನ ಪ್ರಸ್ತಾಪ ಮಾಡಿಲ್ಲ. ಮಹಜರಿನಲ್ಲಿ ಚಪ್ಪಲಿ ಧರಿಸಿದ್ರು ಅಂತ ಉಲ್ಲೇಖ ಮಾಡಲಾಗಿದೆ. ಆದ್ರೆ ನಟ ದರ್ಶನ್ ಆ ಅಂಶವನ್ನ ಹೇಳಿಲ್ಲ. ಪೊಲೀಸರು ದರ್ಶನ್ ಶೂ ರಿಕವರಿ ಮಾಡಿದ್ದಾರೆ. ಹೇಗೆ? ಕಾರಣ ಅವ್ರು ಧರಿಸಿದ್ದೀನಿ ಅಂತ ಹೇಳಿಲ್ಲ, ಅದನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಅದನ್ನ ರಿಕವರ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ರು, ರಿಕವರ್ ಕೂಡ ಮಾಡ್ಕೊಂಡಿದ್ದಾರೆ. 3ನೇ ಪಾಯಿಂಟ್, ದರ್ಶನ್ ಇಂಥದ್ದೇ ಬಣ್ಣದ ಬಟ್ಟೆ ಧರಿಸಿದ್ದೆ ಅಂತ ಕೂಡ ಹೇಳ್ಕೊಂಡಿಲ್ಲ. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ಅದೇ ಪ್ಯಾಂಟ್, ಅದೇ ಶರ್ಟ್ ಅಂತ ನಿರ್ಧಾರ ಮಾಡಿಬಿಟ್ರು. ಈಗೇನು ರಿಕವರ್ ಮಾಡ್ಕೊಂಡು ಬಂದಿದ್ದಾರಲ್ಲ, ದರ್ಶನ್ ಇದನ್ನೇ ಧರಿಸಿದ್ರು ಅಂತ ಅವರೇ ತೀರ್ಮಾನ ಮಾಡಿದ್ದಾರೆ, ಅವರೇ ಅದನ್ನ ರಿಕವರ್ ಮಾಡಿದ್ದಾರೆ ಅಂತ.
ನಾಲ್ಕನೇ ಅಂಶವನ್ನ ಗಮನಿಸಬೇಕು. ದರ್ಶನ್ ವಿರುದ್ಧ ಯಾವುದೇ ಪ್ರಬಲ ಸಾಕ್ಷ್ಯಗಳು ಕೂಡ ಇಲ್ಲ. ಕೊಲೆ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಪ್ರಬಲ ಸಾಕ್ಷ್ಯಗಳಿಲ್ಲ. ಶೆಡ್ ಸೆಕ್ಯೂರಿಟಿ ಗಾರ್ಡ್ ಮಾತ್ರ ಸಾಕ್ಷಿ ಹಾಕಿದ್ದಾರೆ, ಇಲ್ಲ ದರ್ಶನ್ ಕೂಡ ಬಂದಿದ್ರು ಅಂತ. ಆದ್ರೆ ಅದನ್ನ ಹೊರತುಪಡಿಸಿ ಪ್ರಬಲ ಸಾಕ್ಷಿಗಳು ದರ್ಶನೇ ಇದ್ರು, ಅವ್ರು ಹೊಡೆದಿದ್ದಕ್ಕೆ ಆತ ಸತ್ತ ಅನ್ನೋದ್ರ ಬಗ್ಗೆ ಯಾವುದೇ ಸಾಕ್ಷಿಗಳಿಲ್ಲ ಪೊಲೀಸರ ಬಳಿ. ಅದೇ ರೀತಿ ಮತ್ತೊಂದು ಅಂಶ ನಾವು ಗಮನಿಸಬೇಕು. ದರ್ಶನ್ ಸ್ಟೋನಿ ಬ್ರೂಕ್ನಲ್ಲಿ ಊಟಕ್ಕೆ ಹೋಗಿದ್ರು ಅನ್ನುವಂಥ ಅಂಶ ಕೂಡ ಅಲ್ಲಿ ಉಲ್ಲೇಖ ಆಗಿದೆ. ಅದನ್ನ ಕೂಡ ಸಿ.ವಿ. ನಾಗೇಶ್ವರ್ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪೊಲೀಸರು ಅಲ್ಲೇ ಪ್ಲಾನ್ ಮಾಡೋದಕ್ಕೆ ಸೇರಿದ್ರು ಅಂತ ಹೇಳ್ಬಿಟ್ಟಿದ್ದಾರೆ. ಬಟ್ ಅವ್ರು ಊಟಕ್ಕೆ ಹೋಗಿದ್ರು, ಕಾಮನ್ ಆಗಿ ಅವ್ರು ಅಲ್ಲಿ ಫ್ರೆಂಡ್ಸ್ ಜೊತೆ ಸೇರ್ತಾ ಇದ್ರು, ಪಾರ್ಟಿ ಮಾಡ್ತಾ ಇದ್ರು, ಊಟ ಮಾಡ್ತಾ ಇದ್ರು. ಬಟ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಆಗಿದೆ ಅಂತ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಅದು ಸುಳ್ಳು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೊಂದು ಅಂಶ, ಚಿಕ್ಕಣ್ಣ ಯಶಸ್ ಸೂರ್ಯ ವಿಚಾರಣೆ ಕೂಡ ನಡೆಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ. ಇಬ್ಬರ 161 ಹಾಗೂ 164 ಹೇಳಿಕೆಗಳು ಕೂಡ ಒಂದೇ ರೀತಿ ಇಲ್ಲ. ಅದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಅಂತ ಸಿ.ವಿ. ನಾಗೇಶ್ವರ್ ಪ್ರಸ್ತಾಪ ಮಾಡಿದ್ದಾರೆ. ಮುಂದುವರೆದು ಮತ್ತೊಂದು ಅಂಶವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅನಾವಶ್ಯಕ ತಡ ಮಾಡಿದ್ದಾರೆ ಪೊಲೀಸರು. ಯಾಕೆ ತಡ ಮಾಡಬೇಕಾಗಿತ್ತು ಇದನ್ನ ಪ್ರಶ್ನೆ ಮಾಡಿದ್ದಾರೆ ಸಿ.ವಿ. ನಾಗೇಶ್. ಮತ್ತೊಂದು ಅಂಶ, ರೇಣುಕಾ ಸಾವಿನ ಸಮಯ ಸರಿಯಾಗಿ ಅಂದಾಜು ಮಾಡಲಾಗಿಲ್ಲ. ಎಷ್ಟು ಸಮಯಕ್ಕೆ ಸತ್ರು, ಹೇಗೆ ಸತ್ರು, ಯಾರಿಂದ ಸತ್ರು, ಆ ಅಂಶ ಕೂಡ ಅಲ್ಲಿ ಉಲ್ಲೇಖ ಆಗಿಲ್ಲ ಅನ್ನೋದನ್ನ ಖಡಕ್ ಆಗಿ ಸಿ.ವಿ. ನಾಗೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ. ಫೋಟೋ ನೋಡಿ ಸಾವಿನ ಸಮಯ ಅಂದಾಜು ಮಾಡಿದ್ದು ತಪ್ಪು, ಪೊಲೀಸರು ಇಲ್ಲೂ ಕೂಡ ಎಡವಟ್ಟು ಮಾಡಿಕೊಂಡಿದ್ದಾರೆ ಅಂತ ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮತ್ತೊಂದು ಅಂಶ, ದರ್ಶನ್ಗೆ ಮೋಹನ್ ರಾಜ್ 37 ಲಕ್ಷ ಹಣ ನೀಡಿದ್ರು ಅಂತ. ಅಂದ್ರೆ ಈ ಕೊಲೆಯ ಅಂಶವನ್ನ ಮುಚ್ಚಿ ಹಾಕೋದಕ್ಕೆ ಅಥವಾ ಮೃತದೇಹ ವಿಲೇವಾರಿ ಮಾಡೋದಕ್ಕೆ ಆ ದುಡ್ಡನ್ನ ಬಳಸಲಾಗಿದೆ ಅನ್ನುವಂತಹ ವಿಚಾರ ಏನು ಉಲ್ಲೇಖ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿ.ವಿ. ನಾಗೇಶ್ ಅವರು ಹೇಳಿದ್ದಾರೆ. ಅದನ್ನ ಸಾಕ್ಷ್ಯಗಳಿಗೆ ನೀಡೋದಕ್ಕೆ ತರಲಾಗಿತ್ತು ಅಂತ ಹೇಳಲಾಗಿದೆ. ಬಟ್ ಅದು ಹಾಗಲ್ಲ. 37 ಲಕ್ಷ ಯಾಕಾಗಿ ಪಡೆದುಕೊಂಡಿದ್ರು ಅನ್ನೋದನ್ನ ಕೂಡ ಮುಂದುವರೆದು ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಮತ್ತೊಂದು ಅಂಶ, ಆರೋಪಿಗಳ ಜೊತೆ ಫೋನ್ನಲ್ಲಿ ಮಾತನಾಡಿದ್ದೇ ತಪ್ಪಾ? ಸಹಜವಾಗಿ ಕಾಲ್ ಮಾಡಿದ್ದಾರೆ, ಆದ್ರೆ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಕಾಲ್ ಮಾಡಿದ್ರು ಅನ್ನೋದನ್ನ ಬಿಂಬಿಸಲಾಗಿದೆ. ಅದು ಕೂಡ ಸುಳ್ಳು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮುಂದಿನ ಅಂಶ, ಒಗೆದ ಬಟ್ಟೆಗಳಲ್ಲಿ ಹೇಗೆ ರಕ್ತದ ಕಲೆ ಪತ್ತೆಯಾಗಿದೆ ಇದನ್ನ ಪ್ರಶ್ನೆ ಮಾಡ್ತಾರೆ. ಕಾರಣ ದರ್ಶನ್ ಅವರ ಬಟ್ಟೆ ಶೂನಲ್ಲೂ ಕೂಡ ರಕ್ತದ ಕಲೆ ಇತ್ತು ಅಂತ ಹೇಳಲಾಗ್ತಾ ಇತ್ತಲ್ಲ, ಸೊ ಅದನ್ನೆಲ್ಲ ಕೂಡ ವಾಶ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಅದ್ರಲ್ಲಿ ಹೇಗೆ ರಕ್ತದ ಕಲೆ ಪತ್ತೆ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ ಕೂಡ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಸಿ.ವಿ. ನಾಗೇಶ್ ಅವರು ಈ 15 ಕಾರಣಗಳನ್ನ ಮುಂದಿಟ್ಟು ನಟ ದರ್ಶನ್ ಅವರು ನಿರಪರಾಧಿ ಅನ್ನೋದನ್ನ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಅವರು ತಪ್ಪೇ ಮಾಡಿಲ್ಲ, ಕೊಲೆ ಪ್ರಕರಣದಲ್ಲಿ ಅವರು ಭಾಗಿಯಾಗಿಲ್ಲ, ಅವ್ರಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಪೊಲೀಸರ ತನಿಖೆಯೇ ಸರಿಯಾಗಿಲ್ಲ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇ ಸರಿಯಾಗಿಲ್ಲ ಅನ್ನೋದನ್ನ ಬಿಂಬಿಸಿದ್ದಾರೆ ಸಿ.ವಿ. ನಾಗೇಶ್ ಅನ್ನೋದು ಬಹಳ ಸ್ಪಷ್ಟ. ಬಟ್ ಇವತ್ತು ಆಗ್ತಾ ಇರುವಂತಹ ಬೆಳವಣಿಗೆ ನಾವು ಗಮನಿಸಬೇಕು ಅಂತ ಅಂದ್ರೆ, ಪ್ರಸನ್ನ ಕುಮಾರ್ ಅವರ ವಾದ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದ ಹೇಗಿರುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಸದ್ಯ 15 ಕಾರಣಗಳನ್ನ ಕೂಡ ನಾವು ಗಮನಿಸಿದ್ವಿ. ಬಟ್ ಇವತ್ತೇನು ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನ ಹುಟ್ಟಿಸ್ತಾ ಇದೆ. ಕಾರಣ ನಟ ದರ್ಶನ್ ಅವರ ಪರವಾಗಿ ಕೂಡ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇರೋದು ಇವತ್ತೇನಾಗುತ್ತೆ ಅಂತ. ಸೊ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಇವತ್ತು ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಏನ್ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ಈಗಾಗಲೇ ದರ್ಶನ್ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಿದೆ. ಅದರಲ್ಲೂ ಕೂಡ ಕಳೆದ ಬಾರಿ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಸಿ.ವಿ. ನಾಗೇಶ್ ಅವರು ಒಂದಷ್ಟು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡುವಂಥ ಕೆಲಸ ಮಾಡಿದ್ರು. ಅದರಲ್ಲೂ ಕೂಡ ಪೊಲೀಸರ ತನಿಖೆಯನ್ನು ಟಾರ್ಗೆಟ್ ಮಾಡಿ ಪೊಲೀಸರ ಒಂದಷ್ಟು ಲೋಪದೋಷಗಳನ್ನು ಅಲ್ಲಿ ಮೆನ್ಷನ್ ಮಾಡುವಂಥ ಕೆಲಸ ಮಾಡಿದ್ರು. ಇವತ್ತು ಮತ್ತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಈ ವೇಳೆ SP ಪ್ರಸನ್ನ ಕುಮಾರ್ ಅವರು ಪ್ರತಿವಾದ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಸಿ.ವಿ. ನಾಗೇಶ್ ಅವರು ಒಂದಷ್ಟು ಅಂಶಗಳನ್ನು, ಸುಮಾರು 15 ಅಂಶಗಳನ್ನ ಈಗಾಗಲೇ ದರ್ಶನ್ಗೆ ಜಾಮೀನು ಯಾಕೆ ಕೊಡಬೇಕು, ಜೊತೆಗೆ ಪೊಲೀಸರ ನಿರ್ಲಕ್ಷ್ಯ ಆಗಿರ್ಬೋದು ಮತ್ತೆ ಅವರ ಲೋಪದೋಷಗಳು ಏನಿದೆ ಅನ್ನೋದನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದೆಲ್ಲದಕ್ಕೂ ಕೂಡ ಈಗ SP ಪ್ರಸನ್ನ ಅವರು ಇವತ್ತು ಉತ್ತರ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು ಮತ್ತೆ FSL ನ ಒಂದಷ್ಟು ರಿಪೋರ್ಟ್ಗಳು ಇಲ್ಲಿ ತುಂಬಾ ಮುಖ್ಯವಾಗಿ ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರತಿಯೊಂದನ್ನು ಕೂಡ ಅದರಲ್ಲಿ ದರ್ಶನ್ ಬಟ್ಟೆ ಮೇಲೆ ಇರುವಂತ ರಕ್ತದ ಕಲೆಯ ಬಗ್ಗೆ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿತ್ತು. ಅಂದ್ರೆ ಸಿ.ವಿ. ನಾಗೇಶ್ ಅವರು ಅದನ್ನ
ಬಟ್ಟೆಗಳನ್ನ ತೊಳೆದ ಮೇಲೂ ಕೂಡ ಅದರಲ್ಲಿ ರಕ್ತದ ಕಲೆ ಹೇಗೆ ಪತ್ತೆ ಆಯಿತು ಮತ್ತೆ ಯಾವ ಬಟ್ಟೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಹಾಕುವಂತ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FSLಗೆ ಒಂದಷ್ಟು ರಿಪೋರ್ಟ್ಗಳನ್ನು ಅಂದ್ರೆ ಆರೋಪಿಗಳಿಂದ ಯಾವ ವಸ್ತುಗಳನ್ನು ಕೂಡ ಸೀಸ್ ಮಾಡಿದ್ದ ಪೊಲೀಸರು ಎಲ್ಲವನ್ನು ಕೂಡ FSLಗೆ ಕಳಿಸಿ ಅಲ್ಲಿಂದ ಒಂದಷ್ಟು ರಿಪೋರ್ಟ್ಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಬೆಂಗಳೂರಿನ FSL ತಂಡದಿಂದ ಒಂದಷ್ಟು ರಿಪೋರ್ಟ್ಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಎಲ್ಲವೂ ಕೂಡ ಈಗಾಗಲೇ ತನಿಖಾ ತಂಡದ ಕೈಯಲ್ಲಿದೆ. ಆ ಒಂದು FSL ರಿಪೋರ್ಟ್ ನಲ್ಲಿ ರೇಣುಕಾ ಸ್ವಾಮಿ ಅವರ ಬ್ಲಡ್ ದರ್ಶನ್ ಅವರ ಬಟ್ಟೆ ಮೇಲೆ ಇರೋದು ಲುಮಿನಲ್ ಟೆಸ್ಟ್ ನಲ್ಲೂ ಕೂಡ ಪತ್ತೆಯಾಗಿತ್ತು. ಆ ಒಂದು ರಿಪೋರ್ಟ್ ಅನ್ನ ಪ್ರಮುಖವಾಗಿ ಇಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನ SPP ಪ್ರಸನ್ನ ಕುಮಾರ್ ಅವರು ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಯಾವ ಹೊಡೆತದಿಂದಾಗಿ ಆತ ಸತ್ತೋದ, ಜೊತೆಗೆ ಯಾರ್ಯಾರ ಹೊಡೆತಗಳು ಎಲ್ಲೆಲ್ಲಿ ಬಿದ್ದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂದಾಜು ಮಾಡುವಂತ ಕೆಲಸ ಕೂಡ ಆಗುತ್ತೆ. ಆ ಒಂದು ರಿಪೋರ್ಟ್ ಅನ್ನು ಕೂಡ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಜೊತೆಗೆ ಈ ಒಂದು ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯವೇ ಇದೊಂದು ಸ್ಪೆಷಲ್ ಚಾರ್ಜ್ ಶೀಟ್ ಅಂತ ಕೂಡ ಹೇಳಲಾಗಿತ್ತು. ಡಿಫ್ರೆಂಟ್ ಆಗಿ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದ್ರ ಜೊತೆಗೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಇಲ್ಲಿ ಕಲೆ ಹಾಕುವಂತ ಕೆಲಸವನ್ನ ತನಿಖಾ ತಂಡ ಮಾಡಿತ್ತು. ಅದರಲ್ಲೂ ಕೂಡ ಈ ಎಲ್ಲ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ವಿಶೇಷವಾಗಿ ಹಾರ್ಡ್ ಡಿಸ್ಕ್ ನಲ್ಲಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅವೆಲ್ಲ ಪ್ರೂಫ್ ನ ಸಮೇತ ಇವತ್ತು SPP ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಲಿದ್ದಾರೆ. ಶ್ರುತಿ. ಓಕೆ ಮಾದೇಶ್.